ಹಲೋ ನಮಸ್ತೆ, ವೆಲ್ಕಮ್ ಟು ಫ್ಲೇವರ್ಸ್ ಆ್ಯಂಡ್ ಫುಡ್ ಫ್ರೆಂಡ್ಸ್. ಬರ್ರಿ ಇವತ್ತು ನಾವು ಸ್ಪೈಸಿ ಆ್ಯಂಡ್ ಜ್ಯೂಸಿ ಚಿಕನ್ ಹರಿಯಾಲಿ ಮಾಡೋಣ. ಸೊ ಚಿಕನ್ ಹರಿಯಾಲಿ ಮಾಡೋಕ್ಕೆ ನೋಡ್ರಿ, ಇಲ್ಲಿ ನಾನು ಮೊದಲು ಚಿಕನನ್ನು ನೀಟಾಗಿ ಮತ್ತು ಕ್ಲೀನಾಗಿ ತೊಳ್ಕೊಂಡು ಇಲ್ಲಿ ಇಟ್ಕೊಂಡೇನಿ. ಅದಾದಮೇಲೆ ನೆಕ್ಸ್ಟ್ ಹಸಿರು ಮೆಣಸಿನ್ಕಾಯಿ ತೊಗೊಂಡೇನಿ, ಆಮೇಲೆ ಪುದೀನ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ 1-2 ಇಂಚ್ ಅಲ್ಲ, ಕ್ಯಾಶ್ಯೂ ನಟ್ಸ್, ಒಂದು ಬಂಚ್ ಆಫ್ ಕೊತ್ತಂಬರಿ, ಆಮೇಲೆ ಉಳ್ಳಾಗಡ್ಡಿ, ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ. ಸೊ ಫಸ್ಟ್ ಸ್ಟೆಪ್ ನಾವು ಇದಕ್ಕೆ ಮೊದಲು ಈ ಚಿಕನ್ ಏನೈತಲ್ಲ ಇದಕ್ಕೆ ಒಂದು ಸಿಂಪಲ್ ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ಸೊ ಮ್ಯಾರಿನೇಷನ್ ಮಾಡ್ಕೊಳಕ್ಕೆ ಇದಕ್ಕೆ ನಾವು ಮೊದಲು ಏನು ಹಾಕ್ಕೊಳ್ಳೋಣ ಅಂದರೆ ಒಂದು ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಕೊಳ್ಳೋಣ. ಅರ್ಶಿನದ ಪುಡಿ ಮತ್ತು ಸಾಲ್ಟ್, ಸ್ವಲ್ಪ ನಮ್ಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ನಾವು ಇದನ್ನ ಚಲೋ ತಂಗೆ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಂಡ್ಬಿಡೋಣ. ಅಷ್ಟೊತ್ತಕ್ಕೆ ಅದು ಉಪ್ಪಿನ ಅಂಶ ಮತ್ತು ಅದೇನು ಟರ್ಮರಿಕ್ ಪೌಡರ್ ಐತಲ್ಲ ಅದೆಲ್ಲ ಅಬ್ಸಾರ್ಬ್ ಆಗ್ತೈತಿ. ಈ ರೀತಿ ಮಾಡೋದ್ರಿಂದ ನಮ್ಮ ಚಿಕನ್ ಏನೈತಲ್ಲ ಒಂದು ಸ್ವಲ್ಪ ಜ್ಯೂಸಿ ಆಗ್ತೈತಿ, ಚಲೋ ಫ್ಲೇವರ್ ಬರ್ತೈತಿ. ಸೊ ಇವಾಗ ಇದನ್ನ ನಾನು ಸೈಡ್ ಇಟ್ಕೊಂಡೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಈಗ ನಾವು ಇದಕ್ಕೆ ಒಂದು ಮಸಾಲ ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡ್ಕೊಳಕ್ಕೆ ನಾನು ಇವೆಲ್ಲ ಏನೇನು ಅದಾವಲ್ಲ ಇದನ್ನ ಎಲ್ಲ ಇದ್ರೊಳಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಮೊದಲು ನೋಡಿರಿ, ಕೊತ್ತಂಬರಿ ಸೊಪ್ಪು ತೊಗೊಳಾಕ್ತೇನೆ. ಕೊತ್ತಂಬರಿ ಮತ್ತು ಪುದೀನ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು, ಯಾಕಂದರೆ ಚಿಕನ್ ಹರಿಯಾಲಿ ಇದರಿಂದನೇ ನಮ್ಗೆ ಅದಕ್ಕೆ ಚಿಕನಿಗೆ ಒಂದು ಸ್ವಲ್ಪ ಗ್ರೀನ್ ಕಲರ್ ಬರ್ತೈತಿ. ಸೊ ಮೆಣಸಿನ್ಕಾಯಿ ನಿಮ್ಗೆ ಯಾವ ರೀತಿ ಸ್ಪೈಸಿ ಬೇಕಲ್ಲ ಅದ್ರ ಪ್ರಕಾರ ಹಾಕ್ಕೊಳ್ರಿ. ನಾನು ಇದಕ್ಕೆ 8 ಮೆಣಸಿನ್ಕಾಯಿ ಹಾಕ್ಕೊಂಡೇನಿ, ಇವು ಮೀಡಿಯಮ್ ಸ್ಪೈಸಿ ಅದಾವೆ ಮೆಣಸಿನ್ಕಾಯಿ. ಸೊ ಇಲ್ಲಿ ನಾನು ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನೂ ಆ್ಯಡ್ ಮಾಡ್ಕೊಳಕತ್ತೇನೆ. ಉಳ್ಳಾಗಡ್ಡಿಯಿಂದ ಗ್ರೇವಿಗೆ ಒಂದು ಸ್ವಲ್ಪ ಥಿಕ್ನೆಸ್ ಬರ್ತೈತಿ. ಇದಕ್ಕೆ ಇವಾಗ ಅಲ್ಲ ಮತ್ತು ಬೆಳ್ಳುಳ್ಳಿನೂ ಆ್ಯಡ್ ಮಾಡ್ಕೊಳ್ಳೋಣ. ಎಲ್ಲ ನಮ್ಮದು ಗ್ರೇವಿ ಮಸಾಲನಾಗ ಅಲ್ಲ ಬೆಳ್ಳುಳ್ಳಿ ಫ್ಲೇವರ್ ಏನಿರ್ತೈತಲ್ಲ ಅದು ಮಸ್ತ್ ಬರ್ತೈತಿ. ಸೊ ಒಂದು ಸ್ವಲ್ಪ ಈ ಮಸಾಲಾಗ ರಿಚ್ನೆಸ್ ಸಂಬಂಧ ನಾವು ಒಂದು 5-6 ಕ್ಯಾಶ್ಯೂ ನಟ್ಸ್ ಹಾಕ್ಕೊಳ್ಳೋಣ. ಇಲ್ಲಿ ನೋಡ್ರಿ ನಾನು ಆ್ಯಡ್ ಮಾಡಿಕೊಂಡೆ. ಇವಾಗ ಇದನ್ನ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ ಒಂದು ಫೈನ್ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ನಾವಿಲ್ಲಿ ಈ ಸೈಡ ಪ್ಯಾನೂ ಇಟ್ಕೊಳ್ಳೋಣ ಗ್ರೇವಿ ಮಾಡ್ಕೊಳಕ್ಕೆ. ಸೊ ಈಗ ಇದನ್ನ ನಾನು ಗ್ಯಾಸ್ ಆನ್ ಮಾಡ್ಕೊಳಕತ್ತೇನೆ. ಒಂದು ಸ್ವಲ್ಪ ತವಾ ಬಿಸಿ ಆಗಲಿ. ಇಲ್ಲಿ ನೋಡ್ರಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದು ಯಾವ ರೀತಿ ಟರ್ನ್ ಆಗೈತೆ ಅಂಥೇಳಿ ಚಲೋ ಗ್ರೀನ್ ಕಲರ್ ಬಂದೈತಿ. ಅಲ್ಲಿ ಪ್ಯಾನೂ ಈಗ ಗರಮ್ ಆಗತೈತಿ. ಸೊ ಒಂದು ಸ್ವಲ್ಪ ಪ್ಯಾನ್ ಗರಮ್ ಆದಮೇಲೆ ಇದ್ರೊಳಗೆ ನಾವು ಒಂದು ಸ್ವಲ್ಪ ನಮ್ಗೆ ಎಷ್ಟು ಮಸಾಲಾಗೆ ನೋಡಿರಿ ಅಷ್ಟು ನಾವು ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೆ ಎಣ್ಣೆ ಒಂದು ಸ್ವಲ್ಪ ಕಾದ್ಮೇಲೆ ಇದಕ್ಕೆ ನಾನು ತೇಜ್ಪತ್ತ ಹಾಕ್ಕೊಳಕತ್ತೇನೆ. ನಾನ್ ವೆಜ್ ಫುಡ್ ಒಳಗೆ ತೇಜ್ಪತ್ತದ ಫ್ಲೇವರ್ ಭಾಳ ಚಲೋ ಬರ್ತೈತಿ. ಆಮೇಲೆ ಒಂದು ಸ್ವಲ್ಪ ಜೀರಾ ಹಾಕ್ಕೊಳಕತ್ತೇನೆ. ಸ್ವಲ್ಪ ಅದು ಟಾಸ್ ಮಾಡ್ಕೊಂಡು ಇದಕ್ಕೆ ನಾವೀಗ ಮ್ಯಾರಿನೇಟೆಡ್ ಚಿಕನ್, ಈಗ ನಾವೇನು ಚಿಕನ್ ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ವಿ ಅದನ್ನ ಇವಾಗ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚಲೋ ತಂಗ ಒಂದು ಸ್ವಲ್ಪ ಸೌತೆ ಮಾಡ್ಕೊಳ್ಳೋಣ. ಸ್ವಲ್ಪ ಚಿಕನ್ ನೀರು ಬಿಟ್ಟು ಆ ನೀರೊಳಗೆ ಅದು ಒಂದು ಸ್ವಲ್ಪ ಕುದಿಯೋವರೆಗೂ ಇದನ್ನ ನಾವು ಹಿಂಗೆ ಆಯಿಲ್ ಇದು ಎಣ್ಣೆ ಒಳಗನೆ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿರಿ, ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಸ್ವಲ್ಪ ಅದು ನೀರು ಬಿಡೋಕೆ ಸ್ಟಾರ್ಟ್ ಆಗ್ತೈತಿ. ಈಗ ಚಿಕನ್ದನ್ನು ಅದೇ ನೀರೊಳಗನೆ ಇದೊಂದು ಸ್ವಲ್ಪ ಬಾಯ್ಲ್ ಆಗಲಿ ಅಲ್ಲಿವರೆಗೂ. ಇಲ್ಲಿ ನೋಡಿರಿ ನಾನು ಅದೇನು ಪೇಸ್ಟ್ ಮಾಡ್ಕೊಂಡಿಲ್ಲ ಅದ್ರೊಳಗೆ ಒಂದು ಸ್ವಲ್ಪ ಮೊಸರು, ಇದು ಚಿಕ್ಕ ಮೊಸರು ಐತಿ, ಇದನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ನಾನು ಮಿಕ್ಸ್ ಮಾಡ್ಕೊಳ್ತೇನೆ. ಓಕೆ, ಸೊ ನೋಡಿರಿ ನಮ್ಮ ಚಿಕನ್ನು ನೀರು ಬಿಡಾಕತ್ತದ. ಈಗ ಚಲೋ ತಂಗಿ ಎಣ್ಣೆ ಒಳಗೆ ಹಿಂಗನ ಒಂದು ಸ್ವಲ್ಪ ಬಾಡಿಸ್ಕೊಳ್ಬೇಕು. ಇದಕ್ಕೊಂದು 5 ನಿಮಿಷ ನಾವು ಪ್ಲೇಟ್ ಮುಚ್ಚಿ ಇದು ಮಾಡಕ್ಕೆ ಬಿಡೋಣ, ಅದು ಫ್ಲೇವರ್ ಹತ್ರದ್ದು ಚಲೋ ತಂಗೆ ಬರಲಿ. ಸೊ ಇಲ್ಲಿ ನೋಡಿರಿ ಇದು ಅಷ್ಟು ಪ್ಲೇಟ್ನಾಗ ಇದು ಮಾಡೋ ಮಟ್ಟ ಇದು ನಮ್ಮದು ಪೇಸ್ಟ್ ಯಾವ ರೀತಿ ರೆಡಿ ಆಗೈತೆ ಅಂತ ತೋರಿಸ್ತೀನಿ. ಮೊಸರು ಆ್ಯಡ್ ಮಾಡ್ಕೊಳ್ಳೋಂತಲೇ ಇದ್ರ ಕಲರ್ ನೋಡಿರಿ ಎಷ್ಟು ಮಸ್ತ್ ಲೈಟ್ ಗ್ರೀನ್ ಒಳಗೆ ಟರ್ನ್ ಆಗೈತಿ. ಸೊ ನಮ್ಮ ಮಸಾಲನೂ ಇಲ್ಲಿ ರೆಡಿ ಐತಿ. ಇವಾಗ ನೋಡೋಣ ಇದು ಚಿಕನ್ ಯಾವ ರೀತಿ ಆಗುತ್ತಂತ. ಓಕೆ, ಇಲ್ಲಿ ನೋಡಿರಿ ನೀರನ್ನ ಬಿಡ್ತೈತೆ ಅಂತ ಹೇಳಿದ್ನಲ್ಲ, ಅದ್ರ ನೀರೊಳಗೆ ಅದು ಕುಕ್ ಆಗಾಕತ್ತೈತಿ. ಸೊ ಈಗ ಚಿಕನ್ನು ಒಂದು ಸ್ವಲ್ಪ 60% ಕುಕ್ ಆಗೈತಿ. ಈ ಟೈಮ್ನಾಗ ನಾವು
ನಾವೇನು ಇದನ್ನ ಪೇಸ್ಟ್ ಮಾಡ್ಕೊಂಡೇವಲ್ಲ ಮಸಾಲ, ಇದನ್ನು ಇದಕ್ಕೆ ನಾವು ಆ್ಯಡ್ ಮಾಡ್ಕೊಳ್ಳೋಣ. ನಾನು ಚಿಕನ್ ಒಳಗೆ ಆಲ್ರೆಡಿ ಫಸ್ಟು ಸಾಲ್ಟ್ ಹಾಕ್ಕೊಂಡಿದ್ದೆ ಮ್ಯಾರಿನೇಷನ್ ಮಾಡ್ಕೋಬೇಕಾದ್ರೆ. ಸೊ ಇವಾಗ ಅದು ನಂಗೆ ಇದು ಬರೋಬ್ಬರೈತಿ ನನ್ನ ಟೇಸ್ಟಿಗೆ. ನಿಮಗೇನಾದರೂ ಅದು ಮ್ಯಾರಿನೇಷನ್ ಟೈಮ್ನಾಗ ಸ್ವಲ್ಪ ಹಾಕ್ಕೊಂಡಿದ್ರೆ ಅಂದರೆ ಈ ಟೈಮ್ನಾಗ ನೀವು ಇನ್ನೂ ಸ್ವಲ್ಪ ಇದಕ್ಕೆ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಬೋದು. ಬಟ್ ನಾನೇನು ಇವಾಗ ಆ್ಯಡ್ ಮಾಡ್ಕೊಳಕತ್ತಿಲ್ಲ. ಸೊ ಇಲ್ಲಿ ನೋಡಿರಿ, ಮಸಾಲ ಹಾಕ್ಕೊಂಡಾದ್ಮೇಲೆ ಇದಕ್ಕೊಂದು ಚಲೋ ಮಿಕ್ಸ್ ಮಾಡ್ಕೊಂಡು ಪ್ಲೇಟ್ ಮುಚ್ಚಿ 1-2-3 ನಿಮಿಷ ಇದನ್ನ ಕುಕ್ ಆಗಕ್ಕೆ ಬಿಡೋಣ. ಸೊ ಇವಾಗ ಇದು ನಾನೇನು ಮಸಾಲ ಮಾಡ್ಕೊಂಡಿದ್ದೆ ಆ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದ್ರೊಳಗೆ ಇನ್ನೂ ಸ್ವಲ್ಪ ಮಸಾಲ ಹತ್ತೈತಿ. ಆ ನೀರನ್ನು ನಾನೀಗ ಈ ಚಿಕನ್ ಗ್ರೇವಿ ಒಳಗನ ಹಾಕ್ಕೊಳ್ತೀನಿ. ಸ್ವಲ್ಪ ನೀರು, ಯಾಕಂದ್ರೆ ನಾವು ಚಿಕನದ್ದು ಆಲ್ರೆಡಿ ನೀರು ಬಿಟ್ಟಿರ್ತೈತಿ. ಸೊ ಎಕ್ಸ್ಟ್ರಾ ಭಾಳ ನೀರಿಂದೇನು ಅವಶ್ಯಕತೆ ಇಲ್ಲ. ಸ್ವಲ್ಪ ಮಸಾಲ ಹತ್ತೈತೆ ಅಂದಮೇಲೆ ಅದಕ್ಕೆ ಹಾಕಾಕತ್ತೀನಿ. ಸೊ ಇದನ್ನ ಇನ್ನೊಂದು ಸತಿ ಚಲೋ ತಂಗಿ ಮಿಕ್ಸ್ ಕೊಟ್ಟ ಇದನ್ನ ಮತ್ತೆ ಕುಕ್ ಆಗಕ್ಕೆ ಬಿಡೋಣ. ನೋಡಿರಿ, ಹಿಂಗಿನ್ನ ಒಂದು 2 ನಿಮಿಷ ಕುಕ್ ಆಯ್ತಂದ್ರೆ ಸಾಕು. ಸೊ ಇವಾಗ ನಾವು ಇದನ್ನ ಮತ್ತೆ ಪ್ಲೇಟ್ ತೆಗೆದ ಚೆಕ್ ಮಾಡೋಣ ಹೆಂಗಾಗೈತೆ ಅಂಥೇಳಿ. ಸೊ ಇದು ಕುಕ್ ಆಗೈತಿ, ಈಗ ನಮ್ಮ ಚಿಕನ್ಗೂ ಚಲೋ ಕುಕ್ ಆಗೈತಿ. ಸೊ ಈಗ ನಾವು ಲಾಸ್ಟ್ ಸ್ಟೆಪ್ ಇದಕ್ಕೆ ಏನು ಮಾಡೋಣ, ಒಂದು ಸ್ವಲ್ಪ ಚಿಕನ್ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿರಿ, ಚಿಕನ್ ಮಸಾಲ ಫ್ಲೇವರ್ ಸಂಬಂಧ. ಸೊ ಈಗ ಇದನ್ನ ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡು ಚಿಕನ್ ಮಸಾಲ ನೋಡಿರಿ ಥಿಕ್ನೆಸ್ಸು ಬಂದೈತಿ, ನೀರಿನ ಅಂಶನೂ ಕಡಿಮೆ ಆಗ್ಯದ. ಸೊ ನಮ್ಗೆ ಯಾವ ರೀತಿ ಥಿಕ್ನೆಸ್ ಬೇಕು ನಾವು ಆ ಟೈಮ್ನಾಗ ಗ್ಯಾಸ್ ಆಫ್ ಮಾಡ್ಕೊಳ್ಬೋದು. ಯಾಕಂದರೆ ಈಗ ಚಿಕನ್ ನಮ್ಮದೆಲ್ಲ ಕುಕ್ ಆಗೈತಿ. ಸೊ ಇಲ್ಲಿ ನೋಡಿರಿ, ಈ ಕನ್ಸಿಸ್ಟೆನ್ಸಿ ಒಳಗೆ ನಾನು ಮಸಾಲ ಇಟ್ಕೊಳಕತ್ತೇನೆ. ಇವಾಗ ಇದು ರೆಡಿ ಆಗ್ಯದ. ಇದ್ರ ಮೇಲೆ ನೀವು ಗಾರ್ನಿಷಿಂಗಿಗೆ ಕ್ರೀಮ್ ಹಾಕ್ಕೊಳ್ಬೋದು, ಅಥವಾ ಕೊತ್ತಂಬರಿ ಸೊಪ್ಪು, ಅಥವಾ ಒಂದು ಸ್ವಲ್ಪ ಬಟ್ರ್ ಹಾಕ್ಕೊಂಡ್ಬಿಟ್ರೆ ನಮ್ದು ಚಿಕನ್ ಹರಿಯಾಲಿ ರೆಡಿ. So here we go, spicy and juicy chicken haryali is ready to eat. ಈ ರೆಸಿಪಿ ನಿಮ್ಗೆ ಏನಾದರೂ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಸೊ ತದಾ, ಥ್ಯಾಂಕ್ ಯು, ಹ್ಯಾವ್ ಎ ಗುಡ್ ಡೇ, ಬಾಯ್.